ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಗೌರಿಬಿದನೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಕ್ರೈಮ್ ರೇಟ್ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಆಕ್ಷನ್ ಮೋಡ್ಗೆ ಇಳಿದಿದ್ದು, ಬೆಳ್ಳಂಬೆಳಗ್ಗೆ 200 ಶೀಟರ್ಗಳನ್ನು ಪೆರೇಡ್ಗೆ ಹಾಜರುಪಡಿಸಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಗೌರಿಬಿದನೂರು ವೃತ್ತ ನಿರೀಕ್ಷಕ ಶ್ರೀ ಅಂಜನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ವಿಶೇಷ ರೌಡಿ ಪೆರೇಡ್ನಲ್ಲಿ ಗೌರಿಬಿದನೂರು ನಗರ, ಗ್ರಾಮಾಂತರ ಹಾಗೂ ಮಂಚೇನಹಳ್ಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿರುವ 200ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಭಾಗವಹಿಸಿದ್ರು. ಪೆರೇಡ್ಗೆ ಹಾಜರಾದ ಪ್ರತಿಯೊಬ್ಬರನ್ನು ಅಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಅವರ ಇತ್ತೀಚಿನ ಚಟುವಟಿಕೆಗಳು, ಸಂಪರ್ಕಗಳು ಹಾಗೂ ಜೀವನೋಪಾಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಅಪರಾಧ ಕೃತ್ಯಗಳಲ್ಲಿ ಮತ್ತೆ ತೊಡಗದಂತೆ ರೌಡಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಪೊಲೀಸರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವುದು ತಮ್ಮ ಮೊದಲ ಆದ್ಯತೆ ಅಂತ ತಿಳಿಸಿದರು. ಕೊಲೆ, ಸುಲಿಗೆ, ಅಫ್ತಾ ವಸೂಲಿ, ಬೆದರಿಕೆ, ಗಲಭೆ ಸೇರಿದಂತೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ರೌಡಿ ಶೀಟರ್ಗಳು ತಮ್ಮ ಹಳೆಯ ಚಟುವಟಿಕೆಗಳನ್ನು ಬಿಟ್ಟು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಯಾವುದೇ ಕೃತ್ಯವನ್ನು ಪೊಲೀಸರು ಸಹಿಸೋದಿಲ್ಲ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು. ಇದೇ ವೇಳೆ ಮತ್ತೆ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರೋದು ಕಂಡುಬಂದರೆ ಗಡಿಪಾರು ಸೇರಿದಂತೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಅಂತ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಈ ಕಾರ್ಯಾಚರಣೆಯ ಮೂಲಕ ಅಪರಾಧಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿರುವ ಪೊಲೀಸರು ತಾಲೂಕಿನಾದ್ಯಂತ ಶಾಂತಿ ಮತ್ತು ಸುರಕ್ಷತೆ ಕಾಪಾಡಲು ಇಂತಹ ಕ್ರಮಗಳನ್ನು ಮುಂದುವರಿಸಲಾಗುವುದು ಅಂತ ತಿಳಿಸಿದರು. ಇಲ್ವಾ ಕೇಸೇ ಇಲ್ವಾ? 3 ಕೇಸ್ ಇದಾವೆ. ನಿನ್ನ ಅಕೌಂಟಲ್ಲಿ 3 ಅವಪ್ಪ ಏನು ಕೆಲಸ ಮಾಡ್ತೀಯಾ? ಹೌದಾ? ಎಷ್ಟು ಜನಕ್ಕೆ ಜಮೀನು ಮಾರ್ತಿದ್ಯಾ? ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ? ಇಲ್ಲ, ಒಬ್ಬರಿಗೆ ಅವ್ರು ದುಡ್ಡು ಸೆಟ್ಲ್ ಮಾಡ್ತೀವಿ. ಹೋಗ ಕಡೆ ಇನ್ನು ಹೇಳ್ತಿರೋದು ಯಾವ ಬಾಯ್ಲಾಡುತ್ತಿರೋದು 46 ಬಾಯಿ ಕೊಡ್ಕೊಂಡಲ್ಲಿ ಬಿಡಿ. ಬರ್ಕೊಳ್ತಿದ್ಯಾ ಈಗ? ನೀನು ಕೆಲಸ ಮಾಡ್ತಿದ್ಯಾ? ಎಲ್ಲಿ ಮಾಡಿ ಮಟ್ಕಾಡ್ತಿಲ್ಲ. ಹಾಂ, ಏನು ಕೇಸ್ ಆಯ್ತು? ಅದೇ ಜೀವನ ಅಲ್ಲ ನಿಮಗೆ? ವೇಣುಗೋಪಾಲ್